ಹೊಸಕೋಟೆ ಹತ್ರ ಸಿನಿಮಾ ಚಿತ್ರೀಕರಣ ನಡೀತಿದೆ. ಹಿರಿಯ ಕಲಾವಿದರಾದ ಶೋಭ್ರಾ ಸರ್ ನಿನ್ನ ಕರೀತಿದ್ದಾರೆ ಅಂತ ಹೇಳ್ಬಿಟ್ಟು ಬೆಳಗ್ಗೆನೆ ನನ್ನ ಮೊಬೈಲ್ಗೆ ಒಂದು ಕರೆ ಬಂದಿತ್ತು. ಕಂಗ್ರಾಚುಲೇಷನ್ ಬ್ರದರ್. ನನ್ನ ಕರೆದ್ರ ಅಂತ ಸ್ವಲ್ಪ ಗಾಬರಿ ಆದೆ. ನಾನು ಅವ್ಳಿಗೆ ಗೊತ್ತಾ ಅಂತ ಹೇಳ್ಬಿಟ್ಟು ಸ್ವಲ್ಪ ಖುಷಿನೂ ಆದೆ. ತಡ ಮಾಡ್ದಿರ ಅದೇ ಖುಷಿಗೆ ಬೀರೂನಿಂದ ಬಟ್ಟೆ ತೆಗೆದಾಕೊಂಡು ಕೈಯಲ್ಲಿ ಬೈಕ್ ಎತ್ಕೊಂಡು ಕಾಲಿಗೆ ಚಪ್ಪಲಿ ಹಾಕೊಂಡು ತಲೆಗೆ ಹೆಲ್ಮೆಟ್ ಎತ್ಕೊಂಡು ರೂಮಿಂದ ಆಚೆ ಬಂದು ನಮ್ ಚಿಕ್ಕಪ್ಪನ ಬುಲೆಟ್ ಎತ್ಕೊಂಡು ಪ್ರಯಾಣ ಪ್ರಾರಂಭ ಮಾಡಿದೆ. ಯಾಕಷ್ಟು ವೇಗ ಅಂತೀರಾ? ಸ್ವಲ್ಪ ಕುತೂಹಲ ಅಲ್ವಾ? ವೈ? ಅಲ್ಲಿಗೆ ಹೋಗೋಕ್ಕೂ ಮುಂಚೆ ನಮ್ಮ ಗ್ರಾಮ ದೇವತೆ ಸಪ್ಲಮ್ಮ ತಾಯಿಗೆ ನಮಸ್ಕಾರ ಆಗ್ಬಿಟ್ಟು ದೇವಸ್ಥಾನ ಒಂದು ಸುತ್ತು ಹಾಕಿ ಬಂದೆ. ನಾನು ಯಾವುದೇ ಕೆಲಸದ ಮೇಲೆ ಆಚೆ ಹೋಗ್ಬೇಕಂದ್ರೂ ನಮ್ಮ ಗ್ರಾಮ ದೇವತೆ ಸಪ್ಲಮ್ಮ ತಾಯಿನ ಮೊದಲು ದರ್ಶನ ಮಾಡ್ಕೊಂಡೆ ಆಚೆಗೆ ಹೋಗೋದು. ಆಯ್ತು. ಆಮೇಲೆ ಇವತ್ತು ನಮ್ಮೂರಲ್ಲಿ ಸಂತೆ ಬೇರೆ ಇತ್ತು. ಅಲ್ಲಿಗೆ ಹೋದ್ರೆ ಎಷ್ಟೊತ್ತಾಗುತ್ತೋ ಅಂತ ಹೇಳ್ಬಿಟ್ಟು ಲೋ ಬಡ್ಜೆಟ್ ಅಲ್ಲಿ ಅರ್ಧ ಪ್ಲೇಟ್ ಚಿತ್ರಾನ್ನ ತಿಂದು ನೇತಾಡ್ತಿದ್ದ ಹಗ್ಗಗಳನ್ನ, ಕೂಡಾಕಿದ್ದ ಕುರಿಗಳನ್ನ, ನಿಲ್ಸಿದ್ದ ಗಾಡಿಗಳನ್ನ ನೋಡ್ಕೊಂಡು ಮೊಂಡ್ ರೋಡ್ ಇಂದ ಇದ್ದರಿಗೂ ಬಂದೆ. ತಲೆಗೆ ಹೆಲ್ಮೆಟ್ ಹಾಕೊಂಡೆ. ಗಾಡಿಯ ವೇಗ ಸ್ವಲ್ಪ ಜಾಸ್ತಿನೂ ಮಾಡ್ಕೊಂಡೆ. ಕುತೂಹಲದ ಭೇಟಿಗೆ ನಾನು ಹೋಗ್ತಿದ್ರೆ, ಕಷ್ಟದ ಬೇಟೆಗೆ ತುಂಬಾ ಜನ ದಾರಿಯಲ್ಲಿ ಹೋಗ್ತಿದ್ರು. ಕೊನೆಗೂ 25 ಕಿಲೋಮೀಟರ್ ಪ್ರಯಾಣ ಮಾಡಿ ಸಿನಿಮಾ ಚಿತ್ರೀಕರಣ ಮಾಡ್ತಿದ್ದ ಭಕ್ತರಹಳ್ಳಿಯ 58 ಅಡಿಯ ಕಾಳಭದ್ರಕಾಳಿ ದೇವಿಯ ಕ್ಷೇತ್ರಕ್ಕೆ ಹೋದೆ. ಹೋಗಿದ ತಕ್ಷಣ ಅಲ್ಲಿರುವ ಸ್ವಾಮಿಗಳನ್ನು ಭೇಟಿ ಮಾಡಿದ ನಂತರ ಗಾಬರಿಯಿಂದ ಶೋಭ್ರಾ ಸರ್ನ ಭೇಟಿ ಮಾಡೋದಕ್ಕೆ ಹೋದೆ. ಏನ್ ಅರ್ಥವೇ ಆಗ್ತಿಲ್ವೇ ಈ ಕೇಸು? ಜೈ ಶ್ರೀರಾಮ್, ಆಯ್ ಸರ್ ನಮಸ್ಕಾರ ಅಂದೆ. ಅವರು ನಮಸ್ಕಾರ ಯಾರು ಅಂದ್ರು. ನಾನೇನ್ ದೊಡ್ಡ ಸೆಲೆಬ್ರಿಟಿನ ಅವ್ರಿಗೆ ಗೊತ್ತಿರೋದಕ್ಕೆ. ನನ್ನ ಹೆಸರು ವೆಂಕಿ ಸರ್, ಐಕಾನ್ ವೆಂಕಿ ಅಂತ ಹೇಳ್ಬಿಟ್ಟು ಇನ್ಸ್ಟಾಗ್ರಾಮ್ ಅಲ್ಲಿ ಆಧ್ಯಾತ್ಮಿಕತೆಗೆ ಮತ್ತೆ ಹಿಂದುತ್ವಕ್ಕೆ ಸಂಬಂಧಪಟ್ಟ ವಿಡಿಯೋಸ್ ಮತ್ತೆ ಸನಾತನ ಉಳುವಿಕೆ ಬಗ್ಗೆ ವಿಡಿಯೋಸ್ ಮಾಡ್ತಾ ಇರ್ತೀನಿ ಅಂತ ಹೇಳಿದೆ. ಆಗ ಅವರು ಹೋ ನೀನೇನಾ ಹೇಳಿದ್ರಪ್ಪ ನಿನ್ ಬಗ್ಗೆ ಅಂತ ಹೇಳಿದ್ರು. ಫುಲ್ ಖುಷಿ ಆಗೋಯ್ತು. ಬಟರ್ ಪ್ಲೇ ವೇರ್ ಆರ್ ಯು? ಮತ್ತೆ ಸ್ವಲ್ಪ ಹೊತ್ತು ಹಾಗೆ ಮಾತಾಡಿದೆ. ಶಿಲ್ಪಾ ಶ್ರೀನಿವಾಸ್ ಎಂಬ ಸಿನಿಮಾದ ಚಿತ್ರೀಕರಣ ಇಲ್ಲಿ ನಡೀತಿರೋದು ಅಂತ ತಿಳ್ಕೊಂಡೆ. ಅಲ್ಲಿದ್ದಂತಹ ಕಲಾವಿದರನ್ನ, ನಾಯಕ ನಟಿಯನ್ನ ಎಲ್ಲರನ್ನು ಮಾತಾಡಿಸಿ ಭೇಟಿ ಮಾಡಿ ನನ್ನ ವಿಡಿಯೋಗಳು ಹಿಂದೆ ಇರುವಂತಹ ಉದ್ದೇಶ ಏನು ಅಂತ ತಿಳಿಸಿ ಸ್ವಲ್ಪ ಹೊತ್ತು ಅಲ್ಲೇ ಇದ್ಬಿಟ್ಟು ಚಿತ್ರೀಕರಣ ನೋಡಿ, ಚಿತ್ರೀಕರಣಕ್ಕೆ ಬಳಕೆ ಮಾಡುವಂತಹ ಸಾಮಗ್ರಿಗಳು, ಕ್ಯಾಮ್ರಾಗಳೆಲ್ಲ ನೋಡ್ಬಿಟ್ಟು ಕೊನೆ ಬಾರಿ ಮತ್ತೊಂದ್ಸಲಿ ಶೋಭ್ರಾ ಸರ್ನ ಭೇಟಿ ಮಾಡ್ಬಿಟ್ಟು ಎಲ್ಲರಿಗೂ ಬಾಯಿ ಹೇಳಿ ಭಕ್ತಿಯಿಂದ ಕಾಳಭದ್ರಕಾಳಿ ದೇವಿಯ ಹತ್ರ ಬಂದ್ಬಿಟ್ಟು ಬರೀ ಕತ್ಲೆ ತುಂಬಿರೋ ನನ್ನ ಜೀವನದಲ್ಲಿ ಬೆಳಕು ಕೊಡಮ್ಮ ತಾಯಿ ಅಂತ ಬೇಡಿಕೊಂಡು ಅಲ್ಲಿಂದ ನಿರ್ಗಮಿಸಿ ಮನ್ಸಲ್ಲಿ ಬರುವಾಗ ಈ ರೀತಿ ಒಂದು ಅವಕಾಶ ನನಗೂ ಜೀವನದಲ್ಲಿ ಸಿಗುತ್ತಾ ಅಂತ ಯೋಚನೆ ಮಾಡ್ಕೊಂಡ್ ಬರ್ತಿದ್ದೆ. ಆಮೇಲೆ ಅರಿವಾಯ್ತು, ಮೊದಲು ದೇವರ ಅನುಗ್ರಹ ಅಲ್ಲ, ಜನಗಳ ಆಶೀರ್ವಾದ ಮುಖ್ಯ ಅಂತ. ನಿಮ್ಮೆಲ್ಲರ ಸಪೋರ್ಟು, ಸಹಕಾರ, ಪ್ರೋತ್ಸಾಹ ಇದ್ರೆ ಯಾರೇನ್ ಬೇಕಾದ್ರೂ ಆಗಬಹುದು. ದಯವಿಟ್ಟು ಅನುಸರಿಸಿ, ಸಹಕರಿಸಿ. ಯಾವುದೇ ರೀತಿಯ ಅವಕಾಶ ಸಿಕ್ಕಿದ್ರು ನಾನು ಹಿಂದುತ್ವ ಕಾಪಾಡೋದು ಮಾತ್ರ ಬಿಡಲ್ಲ. ಅರಿಸಿ, ಆರೈಸಿ, ಮನಸ್ಸಿಂದ ಫಾಲೋ ಮಾಡುವ ಮೂಲಕ ಬೆಂಬಲಿಸಿ. ಧನ್ಯವಾದಗಳು.